ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಮಧ್ವಾಚಾರ್ಯಾಯ ನಮಃ. ಓಂ ಶ್ರೀ ವಾದಿರಾಜಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸೊ ಇಲ್ಲಿ ನೋಡುವುದು, ಮೃತ್ತಿಕೆ ಮದುವೆ ಮಾಡಿಸಿತು. ಇದು ಬಂದ್ಬಿಟ್ಟು ಕತೆ ನಡೆಯೋದು ಗುರುರಾಯರ ಶಿಷ್ಯ, ಅಂದರೆ ಅವರ ಕಾಲದಲ್ಲಿ ಇದ್ದ, ಅವರ ಜೊತೆಗೆ ಯಾವಾಗಲೂ ಇರತಿರ್ತಕ್ಕಂತಹ ಒಬ್ಬ ಶಿಷ್ಯ. ಅವನ ಬಗ್ಗೆ ಇದು ಇದೆ. ಸೊ ಅದನ್ನು ಓದಿ ತಿಳಿಸ್ತೀನಿ. ಶ್ರೀರಾಯರ ಸವಾರಿಯು ಹಾವೇರಿ ಮಾರ್ಗವಾಗಿ ಗದಗಿಗೆ ಚಿತ್ತೈಸಿತು. ಅಂದರೆ ಅವರು ಹಾವೇರಿಯ ದಾರಿಯನ್ನು ಹಿಡಿದು ಗದಗಿನ ಕಡೆಗೆ ಹೋದರು. ರಾಯರು ಶ್ರೀ ವೀರನಾರಾಯಣನ ಸನ್ನಿಧಿಯಲ್ಲಿ ಕೆಲಕಾಲ ಚಿತ್ತಕರ್ಮಾನುಷ್ಠಾನಿಷ್ಠರಾಗಿ ದೇವರ ದರ್ಶನ ಸೇವಾದಿಗಳಿಂದ ಮೋದಗೊಂಡರು. ಇಲ್ಲಿ ನೋಡುವುದು ನೀವು, ಕರ್ಮಾನುಷ್ಠಾನಿಷ್ಠರಾಗಿ ಅಂದರೆ ಆವಾಗೆಲ್ಲ ಲಾಡ್ಜು ಅವೆಲ್ಲ ಏನು ಇರ್ತಿದ್ದಿಲ್ಲ. ಸೊ ಅದಕ್ಕಾಗಿ ಆ ದೇವರ ಗುಡಿಯಲ್ಲಿ ಅವರು ಇಷ್ಟು ದಿವಸ ಕಾಲ ಉಳಿದು ಅವರ ನಿತ್ಯ ಅಂದರೆ ಹೊರಗಡೆ ಎಲ್ಲ ಹೋಗೋದನ್ನು ಮುಗಿಸಿಕೊಂಡು ದೇವರ ಸೇವೆ, ದೇವರ ದರ್ಶನ ಎಲ್ಲ ಮಾಡಿದರು. ಆಮೇಲೆ ಗುರುಗಳ ದರ್ಶನ ಸೇವಾದಿಗಳಿಗೆ ಎಂದಿನಂತೆ ಎಲ್ಲಿಯೂ ಜಂಗುಳಿ ನೆರೆಯುತ್ತಿತ್ತು. ಶ್ರೀಯವರ ಉಪದೇಶದಿಂದ ಸಹಸ್ರಾರು ಜನರು ಕೃತಾರ್ಥರಾಗುತ್ತಿದ್ದರು. ಅಂದರೆ ಅವರು ಏನು ಮಾಡ್ತಿದ್ರು, ಈಗ ಯಾರಾದರೂ ಏನಾದರೂ ಕಷ್ಟ ಅಂತ ಹೇಳ್ಕೊಂತ ಬಂದರೆ, ನೀವು ಹಿಂಗೆ ಮಾಡಿರಿ, ಇಲ್ಲ ನೀವು ಈ ರೀತಿ ಮಾಡಿದರೆ ಸರಿಯಾಗುತ್ತೆ. ಮತ್ತು ಆಮೇಲೆ ಭಗವಂತನ ಒಂದು ವಿಶೇಷ ಲೀಲೆಗಳು, ಅಂದರೆ ರಾಮಾಯಣ ಮಹಾಭಾರತ ಅವನ್ನೆಲ್ಲ ರಾಯರು ಹೇಳ್ತಿದ್ರಂತೆ. ಅಂದರೆ ಊರಿಗೆ ಅವರ ಒಂದು ಈ ಕಾರುಣ್ಯ ಇದ್ದಾಗ ರೋಗಾದ್ಯುಪ್ರದವ ಪೀಡಿತರು, ದರಿದ್ರರು, ದುಃಖಾರ್ತರು, ವಿವಿಧ ಮಿತಗಳನ್ನು ಅಪೇಕ್ಷಿಸುವ ಧಾರ್ಮಿಕರು, ತಮ್ಮ ಉದ್ಧಾರವನ್ನು ಬಯಸುವ ದೀನ ದಲಿತರಿಗೆ ಶ್ರೀಯವರಿಗೆ ಸನ್ನಿಧಾನವೊಂದು ಯಾತ್ರಾಸ್ಥಳವಾಗಿತ್ತು. ರಾಯರ ಕರುಣೆ ಅನುಗ್ರಹಗಳಿಂದ ಸರ್ವರು ತಮ್ಮ ಇಷ್ಟಾರ್ಥಗಳನ್ನು ಹೊಂದಿ ಕೃತಾರ್ಥರಾಗಿ ನೂತನೋತ್ಸಾಹ, ಸುಖ, ಶಾಂತಿ, ಸಮಾಧಾನಗಳನ್ನು ಪಡೆಯುತ್ತಿದ್ದರು. ರಾಯರಿಗೆ ಅಚ್ಚುಮೆಚ್ಚಾಗಿದ್ದ ರಾಮಚಂದ್ರ ಎಂಬ ಯುವಕ ಶ್ರೀಯವರ ದ್ವಾರಪಾಲಕನಾಗಿದ್ದನು. ಶ್ರೀಯವರಿಗೆ ಅವನಲ್ಲಿ ಒಂದು ಬಗೆಯ ವಾತ್ಸಲ್ಯವಿತ್ತು. ಅಂದರೆ ರಾಮಚಂದ್ರ ಎಂಬುವ ಒಬ್ಬ ಹುಡುಗ ರಾಘವೇಂದ್ರ ಸ್ವಾಮಿಗಳವರ ದ್ವಾರಪಾಲಕನಾಗಿದ್ದಂತೆ. ಅವರಲ್ಲಿ ಒಂದು ತರಹದ ವಾತ್ಸಲ್ಯ ಕೂಡ ರಾಯರಿಗೆ ಅವನ ಮೇಲಿತ್ತು. ಯಾಕಂದರೆ ನೀವು ನೋಡ್ಬೋದು, ಅವಾಗೆಲ್ಲ ಎಷ್ಟು ಭಕ್ತಿ ಇರ್ತಿತ್ತಂದರೆ, ಗುರುಗಳು ಅಂದರೆ ಹಿಂದೂ ಮುಂದೆ ಏನು ಯೋಚನೆ ಮಾಡದೆ ಅವ್ರ ಸೇವೆಗಾಗಿ ಮನೆ ತಂದೆ ತಾಯಿಗಳ ಆಶೀರ್ವಾದ ಪಡೆದೇ ಬರ್ತಿದ್ರು. ಅಂದರೆ ತಮ್ಮ ಸ್ವಾರ್ಥ ಈಗಿನ ಕಾಲದಂಗೆ ಏನು ಅಷ್ಟು ಇದು ಇರ್ತಿರ್ಲಿಲ್ಲ. ಆಮೇಲೆ ಗುರುರಾಜರು ರಾಮಚಂದ್ರ ನಿನಗೇನು ಬೇಕು ಎಂದು ಕೇಳಿದಾಗಲೆಲ್ಲ
ಅವನು ಸ್ವಾಮಿ, ತಮ್ಮ ಸೇವೆಯೊಂದು ಸಾಕು, ನನಗೆ ಮತ್ತೇನು ಬೇಡ ಎಂದು ಹೇಳುತ್ತಿದ್ದನು. ಅವರು ಹಗಲೆಲ್ಲ ಕೇಳ್ತಿದ್ರಂತೆ, ನಿನಗೇನು ಬೇಕು ಅಂತ. ಅವನು ಮತ್ತು ನನಗೇನು ಬೇಡ ಸ್ವಾಮಿ, ನಿಮ್ಮ ಸೇವೆ ಮಾಡೋದೇ ನನ್ನ ದೊಡ್ಡ ಸೌಭಾಗ್ಯ ಅಂತಿದ್ದಂತೆ. ಒಂದು ದಿನ ಮೃತ್ತಿಕಾ ಶೌಚ ಕೆಮ್ಮಣ್ಣಿನಿಂದ ಕೈಕಾಲು ತೊಳೆದುಕೊಳ್ಳುವುದು ಮಾಡಿಕೊಳ್ಳುತ್ತಿರುವಾಗ ರಾಯರು ನಗುತ್ತಾ, ರಾಮಚಂದ್ರ, ನಾವೆಷ್ಟು ಸಲ ಕೇಳಿದರೂ ನನಗೇನೂ ಬೇಡ ಎನ್ನುತ್ತಿದ್ದೀಯೆ. ಆದರೆ ಈ ದಿನ ನೀನು ನಮ್ಮಿಂದ ಏನಾದರೂ ಬೇಡಿ ಸ್ವೀಕರಿಸಲೇಬೇಕು ಎಂದರು. ಇತ್ತೀಚೆಗೆ ಅವನಿಗೆ ವಿವಾಹವಾಗುವ ಅಭಿಲಾಷೆ ಉಂಟಾಗಿತ್ತು. ಇಂದು ಮತ್ತೆ ಗುರುಗಳು ಪ್ರಶ್ನಿಸಿದಾಗ ಅವನು, ಮಹಾಸ್ವಾಮಿ, ತಾವು ಅನುಗ್ರಹ ಮಾಡುವುದಾದರೆ ಒಂದು ಅರ್ಧೋಕ್ತಿಯಲ್ಲಿ ಸಮ್ಮತನಾದಾಗ ರಾಯರು ಮಂದಹಾಸವಿರಿ, ಏನೋ ಅಂದರೆ ನೋಡ್ರಿ, ಇನ್ನೊಂದು ಮೊದಲನೇ ಮಾತು, ಆವಾಗಿನ ಕಾಲದಾಗೆಲ್ಲ ಸೋಪು ಶಾಂಪು ಇರ್ತಿರ್ಲಿಲ್ಲ. ಮಣ್ಣು ಅಂದರೆ ಮೃತ್ತಿಕೆಯಿಂದನೇ, ಅಂದರೆ ಅವ್ರೇನಲ್ಲಿ ಸಿಕ್ತಿದ್ದ ಮಣ್ಣು ತಿರ್ತಿರ್ಲಿಲ್ಲ. ಅದು ಆ ಮಣ್ಣನ್ನು ಅವರು ಪ್ಯೂರಿಫೈ ಅಂದರೆ ಜರಡಿ ಹಿಡಿದು ಎಲ್ಲ ಸ್ವಚ್ಛ ಮಾಡಿ ಆಮೇಲೆ ಆ ಮಣ್ಣಿನಿಂದ ಸ್ನಾನ ಮಾಡ್ತಿದ್ರು. ಇನ್ನೊಂದು ಏನಂದರೆ, ಆ ಮಣ್ಣಿನಿಂದ ಸ್ನಾನ ಮಾಡೋದ್ರಿಂದ ನೀವು ಬೇಕಂದರೆ ಸೋಪು ಮತ್ತು ಶಾಂಪೂ ಇದರಿಂದ ಸ್ನಾನ ಮಾಡು ಸ್ವಲ್ಪ ಹೊತ್ತಾದಮೇಲೆ ಬೆವರಿನ ವಾಸನೆ ಬರುತ್ತೆ. ಬಟ್ ನೀವು ಮಣ್ಣಿನಿಂದ ಸ್ನಾನ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಒಂದು ಇಡೀ ದಿನ ಮಣ್ಣಿನಿಂದ ಸ್ನಾನ ಮಾಡಿದರೆ ಬೆವರಿನ ವಾಸನೆ ಅಥವಾ ಸ್ಮೆಲ್ ಯಾವತ್ತೂ ಬರೋಂಗಿಲ್ಲ. ಆಮೇಲೆ ಅವನು ಮತ್ತೆ ಅವ್ರ ರಾಯರು ಕೇಳಿದ್ರಂತೆ, ನೀವೇನು ಇವತ್ತು ಏನನ್ನಾದರೂ ನನ್ನಿಂದ ಕೇಳಲೇಬೇಕು ಅಂತಂದು. ಅವನು ಅದಕ್ಕೆ ಏನೋ ಹೇಳಕ್ಕೆ ಬರ್ತಾನೆ, ಮತ್ತೆ ಸುಮ್ಮನಾದಂತೆ. ಅವಾಗ ರಾಯರು ಮಂದಹಾಸ ಬೀರಿ ಅಂದರೆ ನಗುತ್ತಾ, ಓಂ ಕೇಳು ರಾಮಚಂದ್ರ, ಕೇಳಪ್ಪ, ಏನಾಗೋದಿಲ್ಲ ಅಂತ ಪ್ರೋತ್ಸಾಹಿಸಲು ರಾಮಚಂದ್ರನು ತಲೆ ತಗ್ಗಿಸಿ, ಸ್ವಾಮಿ, ನನಗೆ ಮದುವೆಯಾಗಲು ಇಷ್ಟವಾಗಿದೆ, ದಯಮಾಡಿ ನನಗೆ ಲಗ್ನ ಮಾಡಿಸಿ ಎಂದು ಪ್ರಾರ್ಥಿಸಿದನು. ನನಗೆ ಮದುವೆ ಆಗಕ್ಕೆ ಇಷ್ಟ ಆಗೈತಿ, ಸೊ ನನಗೆ ಮದುವೆ ಮಾಡಿಸಿ ಅಂತ ರಾಯರ ಹತ್ರ ಬೇಡ್ಕೊಂಡಂತೆ. ರಾಯರು ನಕ್ಕು, ರಾಮಚಂದ್ರ, ನಿನ್ನಾಶೆ ಯುಕ್ತವಾಗಿದೆ, ಸಂತೋಷ. ನೀನು ಲಗ್ನ ಮಾಡಿಸಿರಿ ಎಂದು ಕೇಳುತ್ತಿರುವೆ. ಈಗ ನಮ್ಮ ಕೈಯಲ್ಲಿರುವುದು ಈ ಮೃತ್ತಿಕೆ ಮಾತ್ರ. ರಾಯರಂದ್ರಂತೆ, ತುಂಬ ಸಂತೋಷ ಆಯಿತು ನಿನ್ನ ಕೇಳಿದ್ರಿಂದ. ಹೆಂಗಿದ್ರು ನಿನಗೆ ಮದುವೆ ಆಗೋ ವಯಸ್ಸು ಕೂಡ ಆಗಿದೆ. ಸೊ ಇವಾಗ ನನ್ನ ಹತ್ರ ಇರೋದು ಈ ಮೃತ್ತಿಕೆ ಮಾತ್ರ, ಬೇಕಾದರೆ ಇದನ್ನು ಕೊಡುತ್ತೇವೆ ಎಂದು ವಿನೋದವಾಗಿ ಹೇಳಿದರು. ಕೂಡಲೇ ರಾಮಚಂದ್ರನು ರಾಯರಿಗೆ ವಂದಿಸಿ, ಮಹಾಪ್ರಸಾದ ಗುರುವರ್ಯ, ಪ್ರಸನ್ನಚಿತ್ತರಾಗಿ ತಾವು ಏನು ಅನುಗ್ರಹಿಸಿದರೂ ಅದು ನನ್ನ ಭಾಗ್ಯ. ಅದರಿಂದಲೇ ನನ್ನ ಆಶೆಗಳೆಲ್ಲವೂ ಪೂರೈಸುವುದೆಂದು ನಂಬಿದ್ದೇನೆ. ಮೃತ್ತಿಕೆಯನ್ನೇ ದಯಪಾಲಿಸೋಣವಾಗಲಿ ಎಂದು ತಾನು ಹೊದ್ದಿದ್ದ ವಸ್ತ್ರವನ್ನು ಮುಂದೊಡ್ಡಿದನು. ಅಂದರೆ ರಾಯರು ಅವಾಗ ಹೇಳ್ತಾರೆ, ನೋಡಪ್ಪ, ಇವಾಗಿರೋದು ನನ್ನ ಹತ್ರ ಇರೋದು ಈ ಮೃತ್ತಿಕೆ. ಅವರಿಗೆ ಮುಂದೇನಾಗುತ್ತೆ, ಈ ಮಣ್ಣು ಆ ಮೃತ್ತಿಕೆಯನ್ನು ಯಾಕೆ ಅವ್ರು ಕೊಟ್ಟು ಕಳಿಸ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತು, ಬಟ್ ಇವನಿಗೆ ಗೊತ್ತಿಲ್ಲ. ಸೊ ಇದರಿಂದ ಒಂದು ದೊಡ್ಡ ಪವಾಡ ನಡೆಯೋದಿದೆ, ಅದು ಮುಂದೆ ಇದೆ, ಅದನ್ನು ಓದ್ತೀನಿ. ಅಂದರೆ ಅವನ ವಸ್ತ್ರ ಅಂದರೆ ಬಟ್ಟೆ, ಅವನು ಹೆಗಲ ಮೇಲೆ ಅಥವಾ ಟವಲ್ ಥರ ಏನು ಹಾಕ್ಕೊಂಡಿರ್ತಾನೆ ಅದನ್ನು ಒಡ್ಡಿದಂತೆ. ಅವನ ಪರಿಪಕ್ವ ಭಕ್ತಿ, ಪರಿಶುದ್ಧ ಮನಸ್ಸುಗಳನ್ನು ಕಂಡು ರಾಯರಿಗೆ ಪರಮಾನಂದವಾಯಿತು. ಶ್ರೀಯವರು ರಾಮಚಂದ್ರನ ಉಡಿಗೆ 3 ಬೊಗಸೆ ಅಂದರೆ 3 ಹಿಡಿ ಮೃತ್ತಿಕೆಯನ್ನು ಹಾಕಿ, ರಾಮಚಂದ್ರ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇವೆ, ಭಕ್ತಿಯಿಂದಿದ್ದನ್ನು ಸ್ವೀಕರಿಸು
ಇದು ನಿನಗೆ ಮದುವೆ ಮಾಡಿಸುವುದು ಎಂದಾಜ್ಞಾಪಿಸಿದರು. ಸಂತಸದಿಂದ ರಾಮಚಂದ್ರನು ಗುರುಗಳ ಪಾದ ಸ್ಪರ್ಶ ಮಾಡಿ, ಧನ್ಯನಾದೆ ಗುರುದೇವ, ಹಾಗಾದರೆ ನಾನು ಲಗ್ನಕ್ಕೆ ಹೊರಡಲೆ ಎಂದು ಪ್ರಶ್ನಿಸಿದ. ಗುರುಗಳು ನಗುತ್ತಾ, ಶುಭಸ್ಯ ಶೀಘ್ರಂ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಲಗ್ನವಾದ ಮೇಲೆ ಪತ್ನಿ ಸಹಿತನಾಗಿ ಬಂದು ಆಶೀರ್ವಾದ ಪಡೆ. ಈಗ ನಿನ್ನ ವಿವಾಹಕ್ಕಾಗಿ ಈ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸು ಎಂದು ಫಲಮಂತ್ರಾಕ್ಷತೆಯ ತಟ್ಟೆಯನ್ನು ತರಿಸಿ ಪೂರ್ಣ ಫಲಮಂತ್ರಾಕ್ಷತೆಯನ್ನಿತ್ತು ಹರಸಿ ಕಳುಹಿಸಿದರು. ರಾಯರ ಅನುಗ್ರಹವನ್ನು ಪಡೆದ ರಾಮಚಂದ್ರನು ತನ್ನ ಊರಿನ ಕಡೆಗೆ ಪ್ರಯಾಣ ಬೆಳೆಸಿದ. ಕಾಲು ನಡಿಗೆಯಿಂದ ಪ್ರಯಾಣ ಮಾಡುತ್ತಿದ್ದ ಅವನು ಒಂದು ದಿನ ರಾತ್ರಿ ಒಂದು ಗ್ರಾಮವನ್ನು ತಲುಪಿದ. ಅಂದರೆ ಅವನು ಅವಾಗೆಲ್ಲ ಬಸ್ಸು ಟ್ರೈನು ಎತ್ತಿನ ಗಾಡಿಗೂ ಅವನು ಹೊಂಟಿದ್ದಿಲ್ಲ. ಅದಕ್ಕಾಗಿ ಅವನು ಕಾಲ್ನಡಿಗೆಯಲ್ಲಿ ಅಂದರೆ ನಡ್ಕೊಂತಾನೆ ಹೊಂಟಿದ್ದ. ಸೊ ಹೀಗಾಗಿ ಅವ್ರ ಊರು ತಲುಪೋದು ಒಂದು 3-4 ದಿನ 5-6 ದಿನ ಆಗ್ಬೋದು. ಸೊ ಹೀಗಾಗಿ ಅವನು ಒಂದು ರಾತ್ರಿ ಒಂದು ಊರು ತಲುಪಿದ. ಒಂದು ಹಳ್ಳಿ ಗ್ರಾಮವನ್ನು ತಲುಪಿದ. ರಾತ್ರಿ ಕಳೆಯಲು ಎಲ್ಲಿ ವಿಶ್ರಮಿಸುವುದೆಂದು ಯೋಚಿಸುತ್ತಿರುವಾಗ ಅವನಿಗೆ ಹತ್ತಿರದಲ್ಲಿದ್ದ ಒಂದು ವಿಶಾಲ ಗೃಹ ಗೋಚರಿಸಿತು. ಅತ್ತ ನಡೆದ ರಾಮಚಂದ್ರ, ರಾತ್ರಿಯಾದ್ದರಿಂದ ಮನೆಯ ಗೃಹಸ್ಥರನ್ನು ಎಬ್ಬಿಸುವುದು ಯುಕ್ತವಲ್ಲವೆಂದು ಭಾವಿಸಿ ಮನೆಯ ಮುಖ್ಯದ್ವಾರದ ವಿಸ್ತಾರವಾದ ಜಗಲಿಯನ್ನು ನೋಡಿ ಮುಖ್ಯದ್ವಾರದ ಬಾಗಿಲಿನ ಹೊಸ್ತಿಲಿನ ಮೇಲೆ ತನ್ನ ಗಂಟನ್ನಿಟ್ಟು ತಲೆ ಕೊಟ್ಟು ಮಲಗಿದ. ಪ್ರಯಾಣದ ಆಯಾಸದಿಂದ ಬಳಲಿದ ಅವನಿಗೆ ಮಲಗಿದೊಡನೆಯೇ ನಿದ್ರೆ ಬಂದಿತು. ಸೊ ಇನ್ನೊಂದೇನೆಂದರೆ, ಇವಾಗಲೂ ಸ್ವಲ್ಪ ಕಡೆ ಹಳ್ಳಿಯಲ್ಲಾಗಲಿ, ನನಗೆ ಸಿಟಿಯಲ್ಲಿ ಗೊತ್ತಿಲ್ಲ, ಬಟ್ ಹಳ್ಳಿಗಳಲ್ಲಿ ಮುಂದೆ ಒಂದಿಷ್ಟು ಜಗಲಿ ಅಂದರೆ ಕಟ್ಟೆ ಅಂತಂದಾದರೂ ಒಂದಿಷ್ಟು ಜಾಗ ಬಿಟ್ಟಿರ್ತಾರೆ. ಈ ಸಿಟಿಯಾಗೆಲ್ಲ ಆ ರೋಡ್ ದಾಟಿನೂ ಅವ್ರ ಮನೆ ಕಾಂಪೌಂಡ್ ಹೊರಗೆ ಬಂದಿರ್ತೈತೆ. ಅಲ್ಲಿ ಕುಂದ್ರಾಕೋ ಜಾಗ ಇರಲ್ಲ, ಏನೂ ಇರಲ್ಲ. ಇರಲಿ ಬಿಡಿ, ಅದೆಲ್ಲ ಏನಿಲ್ಲ. ಅಂದರೆ ರಾತ್ರಿ ಆಗಿತ್ತು. ಸೊ ಮನೆಯವ್ರನ್ನ ಎಬ್ಬಿಸುವುದು ಸೂಕ್ತವಲ್ಲ ಅಂತ ಹೇಳಿ ಅವನು ಆ ಜಗಲಿ ಮೇಲೆ ಮಲ್ಕೊಂಡಂತೆ. ಅವನು ಆಯಾಸ ಅಂದರೆ ಸುಸ್ತಾಗಿದ್ದರಿಂದ ಅವನಿಗೆ ತಟ್ಟನೆ ನಿದ್ದೆ ಬಂತು. ಅಪರಾತ್ರಿಯಲ್ಲಿ ಅವನನ್ನು ಯಾರೋ ಕರೆಯುತ್ತಿರುವಂತೆ ಭಾಸವಾಗಿ ತಟ್ಟನೆ ಎದ್ದು ಕುಳಿತು ಸುತ್ತ ನಿರೀಕ್ಷಿಸಿದ. ಆಗ ಅವನು ಒಂದು ದೃಶ್ಯವನ್ನು ಕಂಡು ಹೆದರಿ ನಡುಗ ಹತ್ತಿದ. ಜಗಲಿಯ ಕೆಳಗೆ ಅಕಾರಳ ವಿಕಾರಳ ರೂಪದ ಒಂದು ಬ್ರಹ್ಮ ರಾಕ್ಷಸ ಅಂತರಾಳದಲ್ಲಿ ನಿಂತು, ಹೇ ಬ್ರಾಹ್ಮಣ, ದಾರಿ ಬಿಡು ಎಂದು ಗರ್ಜಿಸುತ್ತಿದೆ. ಏನು ಮಾಡಲು ತೋಚದೆ ರಾಮಚಂದ್ರ ಮನಸ್ಸಿನಲ್ಲೇ ಗುರುರಾಯರನ್ನು ಸ್ಮರಿಸಿ, ಕಾಪಾಡಿ ಗುರುಗಳೇ ಎಂದು ಪ್ರಾರ್ಥಿಸಿದ. ಒಂದು ಬ್ರಹ್ಮ ರಾಕ್ಷಸ ಆ ಜಗಲಿ ಹತ್ರ ಬಂದು ಇವನನ್ನು ಕೇಳ್ತದಂತ, ಹೇ ಬ್ರಾಹ್ಮಣ, ದಾರಿ ಬಿಡು, ನಾ ಮನೆ ಒಳಗೆ ಹೋಗಬೇಕು ಅಂತ. ಸೊ ಇವನು ಹೆದರಿ ಗುರುಗಳನ್ನು ಸ್ಮರಣೆ ಮಾಡ್ದ, ಕಾಪಾಡಿ ಗುರುಗಳೇ ಅಂತ. ಗುರುಗಳ ನಾಮಸ್ಮರಣೆ ಅವನಲ್ಲಿ ಒಂದು ಬಗೆಯ ಧೈರ್ಯ ಶಕ್ತಿಗಳನ್ನು ಹುಟ್ಟಿಸಿತು. ಧೈರ್ಯ ವಹಿಸಿ ಬ್ರಹ್ಮ ರಾಕ್ಷಸನತ್ತ ನೋಡುತ್ತಿರುವಾಗ ಅದು ಎಲವೋ ಬ್ರಾಹ್ಮಣ, ಹೇಳಿದ್ದು ಕೇಳಿಸಲಿಲ್ಲವೇ, ನನಗೆ ದಾರಿ ಬಿಡು ಎಂದಿತು. ಗುರುನಾಮ ಜಪ ಮಾಡುತ್ತಾ ರಾಮಚಂದ್ರ ಕೇಳಿದ, ನೀನ್ಯಾರು? ನಿನಗೇಕೆ ದಾರಿ ಕೊಡಬೇಕು? ಓಹೋ, ನನ್ನನ್ನೇ ಪ್ರಶ್ನಿಸುವಷ್ಟು ಧೈರ್ಯವೇ ನಿನಗೆ? ನಾನಾರದರೇನು? ಒಳಹೋಗಲು ದಾರಿ ಬಿಡು ಎಂದು ಬ್ರಹ್ಮ ರಾಕ್ಷಸ ಗರ್ಜಿಸಿತು. ಆಗ ಅವನು ರಾಘವೇಂದ್ರ ಸ್ವಾಮಿಗಳನ್ನು ನೆನೆಸುತ್ತಾ ಧೈರ್ಯ ಮಾಡಿ,
ನೀನ್ಯಾರು, ನಿನಗೆ ಯಾಕೆ ದಾರಿ ಬಿಡಬೇಕು ಅಂತ ಕೇಳ್ತಾನೆ. ಆವಾಗ ಬ್ರಹ್ಮ ರಾಕ್ಷಸ, ನನ್ನನ್ನೇ ನೀನು ಪ್ರಶ್ನಿಸುವಷ್ಟು ಧೈರ್ಯ ಆಯ್ತಾ ನಿನಗೆ ಅಂತ ಅದು ಹೊಳ್ಳಿ ಪ್ರಶ್ನೆ ಮಾಡ್ತೈತಿ. ಆಗ ಅದು ಇವನ್ ಮತ್ತೆ ಕೇಳ್ತಾನೆ, ನೀನೇಕೆ ಒಳಗೆ ಹೋಗಬೇಕು, ಅದನ್ನು ಮೊದಲು ತಿಳಿಸು ಎಂದು ರಾಮಚಂದ್ರ. ನಿನ್ನೊಳ್ಳೆ ಹಠಮಾರಿ ಬ್ರಾಹ್ಮಣ, ಕೇಳು, ಈ ಮನೆಯ ಯಜಮಾನನಿಗೆ ಈಗ ಪುತ್ರನೊಬ್ಬನು ಜನಿಸಿದ್ದಾನೆ. ಆ ಶಿಶುವನ್ನು ನಾನು ಬಲಿ ತೆಗೆದುಕೊಳ್ಳಬೇಕು, ಗೊತ್ತಾಯಿತೆ? ಆ ರಾಕ್ಷಸ ಹೇಳ್ತದಂತ, ಈ ಮನೆಯೊಳಗ ಈ ಕ್ಷಣದಾಗ ಒಂದು ಮಗು ಹುಟ್ಟೈತಿ, ಆ ಮಗುನ ನಾನು ಬಲಿ ತಗೋಬೇಕು, ಅಂದರೆ ಸಾಯಿಸಬೇಕು ಅಂತ ಎಂದಿತು ಬ್ರಹ್ಮ ರಾಕ್ಷಸ. ರಾಮಚಂದ್ರ ಅಚ್ಚರಿಯಿಂದ, ಏನೆಂದೆ, ಶಿಶುವನ್ನು ಸಂಹರಿಸಬೇಕೆ? ಆಹಾ, ಎಂಥ ಘನಕಾರ್ಯ ಮಾಡ ಹೊರಟಿದ್ದೀಯ. ಶಿಶು ಹತ್ಯೆ ಪಾಪವೆಂದು ನಿನಗೆ ತಿಳಿಯದೆ ಎಂದ. ಆಗ ಬ್ರಹ್ಮ ರಾಕ್ಷಸ, ಗೊತ್ತಿದೆಯಯ್ಯ, ಈತ ನನಗೆ ಮಾಡಿರುವ ಅನ್ಯಾಯಕ್ಕೆ 2 ಮಕ್ಕಳನ್ನು ಬಲಿ ತೆಗೆದುಕೊಂಡಿದ್ದೇನೆ. ಈಗ ಜನಿಸಲಿರುವ 3ನೆಯ ಸಂತಾನವನ್ನು ಕೊಂದರೆ ತನ್ನ ಹಗೆ ತೀರುವುದು. ಓಂ ದಾರಿ ಬಿಡು ಎಂದವಸರಿಸಿತು. ಅಂದ್ರ ಇವಾಗಲೇ ಆ ಬ್ರಹ್ಮ ರಾಕ್ಷಸ ಆ ಮನೆಯಲ್ಲಿ ಹುಟ್ಟಿದ 2 ಮಕ್ಕಳ ಬಲಿ ತಗೊಂಡೈತಿ. ಇದು 3ನೇ ಮಗು. ಈ 3ನೇ ಬಲಿ ತಗೊಳಕ್ ಹೊಂಟೈತಿ. ಸೊ ಅವಾಗ ಇವನಂತಾನ, ಇದು ಮಹಾಪಾಪ ಅಂತಂದು. ಆದರೂ ದಾರಿ ಬಿಡು ಅಂತ ಅದು ಮತ್ತಂತತಿ. ಸ್ವಲ್ಪ ತಡೆಯಪ್ಪ, ಈ ಮನೆಯಾತನ ಮೇಲೇಕೆ ನಿನಗೆ ದ್ವೇಷ ಎಂದ. ರಾಮಚಂದ್ರನ ಮಾತು ಕೇಳಿ ಬ್ರಹ್ಮ ರಾಕ್ಷಸ ಹೇಳತೊಡಗಿದ. ಸೊ ಆ ಬ್ರಹ್ಮ ರಾಕ್ಷಸ ಇದಕ್ಕಿಂತ ಮುಂಚೆ ಏನಂತತಿ, ನಾನು ಅವನ ಮೇಲೆ ಹಾಗೆ ಸೇಡು ತೀರಿಸ್ಕೋಬೇಕು, ಅದಕ್ಕಾಗಿ ಈ ಹುಟ್ಟಿರುವ ಮಗುನ ನಾನು ಸಾಯ್ಸಕ್ಕೆ ಹೊಂಟೀನಿ ಅಂತ ಅಂತತಿ. ಬಟ್ ಆದ್ರೆ ಇವನ್ ಮತ್ತೆ ಕೇಳ್ತಾನೆ, ಯಾಕಪ್ಪ ಅಂಥದ್ದೇನು ಮಾಡಿದ ಅವನು ನಿನಗೆ, ಅವನ ಮೇಲೆ ಕಷ್ಟ ಸೇಡು ಅಂತ ಬ್ರಾಹ್ಮಣ ಕೇಳ್ತಾನ. ಅಯ್ಯ ವಿಪ್ರ, ದಾರಿ ಬಿಡುವುದನ್ನು ಬಿಟ್ಟು ಕಾಲಹರಣ ಮಾಡುತ್ತಿರುವೆಯಲ್ಲ, ಹೋಗಲಿ ಕೇಳು. ಹಿಂದಿನ ಜನ್ಮದಲ್ಲಿ ಈ ಮನೆಯ ಯಜಮಾನ ನನ್ನ 3 ಮಕ್ಕಳ ನಾಶಕ್ಕೆ ಕಾರಣನಾಗಿದ್ದಾನೆ. ಆಗ ನಾನು ಅನುಭವಿಸಿದ ದುಃಖ ಎಷ್ಟು ಹೇಳಿದರೂ ತೀರದು. ಆಗ ನಾನು ಕೋಪತಾಪಗಳಿಂದ ಹುಚ್ಚನಂತಾಗಿ ಇವನ ಮೇಲೆ ಸೇಡು ತೀರಿಸಿಕೊಳ್ಳೆಂದೇ ಆತ್ಮಘಾತ ಮಾಡಿಕೊಂಡು ಅದರ ಫಲವಾಗಿ ಈ ರೂಪ ಪ್ರಾಪ್ತವಾಗಿದೆ. ನನ್ನ ಮಕ್ಕಳ ನಾಶಕ್ಕೆ ಕಾರಣನಾದ ಇವನನ್ನು ಎಂದೋ ಸಂಹರಿಸಬಹುದಾಗಿತ್ತು. ಅದು ನನ್ನ ಇಚ್ಛೆಯಲ್ಲ. ಮಕ್ಕಳನ್ನು ಕಳೆದುಕೊಂಡು ನಾನು ದುಃಖಿಸಿದಂತೆಯೇ ಇವನು ಪುತ್ರ ಶೋಕದಿಂದ ದುಃಖಿಸಬೇಕು. ಆಗಲೇ ನನಗೆ ತೃಪ್ತಿ. ದಾರಿ ಬಿಡು, ನನ್ನ ಕಾರ್ಯ ಮುಗಿಸಿ ಹೋಗುತ್ತೇನೆ. ಆದರೂ ಅವನು ಬ್ರಾಹ್ಮಣ ಬಿಡೋದಿಲ್ಲ. ಕೇಳ್ತಾನೆ, ಏನಪ್ಪ, ಯಾಕೆ ಈಗ ಸೇಡು ತೀರಿಸ್ಕೋಬೇಕಂತಿದೆಯಾ ಅಂತ. ಅದು ಮತ್ತಂತೈತೆ, ಅಯ್ಯ ವಿಪ್ರ, ದಾರಿ ಬಿಡೋದು ಬಿಟ್ಟು ಇಷ್ಟೆಲ್ಲ ಮಾತಾಡಕತ್ತೀಯಲ್ಲ ಅಂತ. ಆದರೂ ಹೋಗಲಿ, ಹೇಳ್ತೀನಿ ಕೇಳು. ಈ ಮನೆಯ ಯಜಮಾನ ಹೋದ ಜನ್ಮದಾಗ ನನ್ನ ಮಕ್ಕಳ ಅಂದರೆ ಇವರ 3 ಇವಾಗೇನು ಬ್ರಹ್ಮ ರಾಕ್ಷಸ ಆಗಿದಾನಲ್ಲ, ಅವರ 3 ಮಕ್ಕಳನ್ನು ಸಾವಿಗೆ ಕಾರಣನಾಗಿರ್ತಾನಂತ. ಆಗ ಆ ಬ್ರಹ್ಮ ರಾಕ್ಷಸ ತುಂಬ ನೋವನ್ನು ಅನುಭವಿಸಿರುತ್ತತಿ. ಸೊ ಅದು ಇವನ ಮೇಲೆ ಸೇಡು ತೀರಿಸ್ಕೋಬೇಕಂತ ಅಂದು ಆತ್ಮಹತ್ಯೆ ಮಾಡಿಕೊಂಡು ಈಗ ಬ್ರಹ್ಮ ರಾಕ್ಷಸ ರೂಪವನ್ನು ತಾಳಿದೆ. ಅವನು ಮತ್ತು ಹೇಳ್ತೈತಿ, ನಾನು ಅವನ್ನ ಯಾವಾಗಾದರೂ ಸಾಯಿಸ್ಬೋದಾಗಿತ್ತು, ಆದರೆ ಅದು ನನ್ನ ಆಸೆ ಅಲ್ಲ. ನಾನು ಹೇಗೆ ನನ್ನ ಮಕ್ಕಳಿಲ್ಲದೆ ದುಃಖದಿಂದ ನೋವಿನಿಂದ ಒದ್ದಾಡಿದ್ನಲ್ಲ, ಹಾಗೆ ಅವನು ಕೂಡ ಮಕ್ಕಳಿಲ್ಲದೆ ನೋವಿನಿಂದ ದುಃಖ ಪಡಬೇಕು ಅಂತ.
ಆಗಲೇ ನನ್ನ ತೃಪ್ತಿಗೆ ದಾರಿ. ಸೊ ಅವಾಗೇ ಅಂದರೆ ಈಗಿನ ಏನು ಹುಟ್ಟೈತಲ್ಲ ಮಗು, ಆ ಮಗುನ ಕೊಂದ್ರೇನೆ ಅದಕ್ಕೆ ತೃಪ್ತಿ ಅಂತ. ದಾರಿ ಬಿಡು, ನನ್ನ ಕಾರ್ಯ ಮುಗಿಸಿ ಹೋಗುತ್ತೇನೆ ಅಂತ ಬ್ರಾಹ್ಮಣನಿಗೆ ಹೇಳುತ್ತೆ. ಆಗ ರಾಮಚಂದ್ರನು, ಶಿಶುಹತ್ಯೆ ಮಹಾಪಾಪ, ದೀರ್ಘದ್ವೇಷ ಒಳಿತಲ್ಲ. ಈ ಮನೆಯಾತ ಹಿಂದಿನ ಜನ್ಮದಲ್ಲಿ ನಿನ್ನ ಪುತ್ರರ ಮರಣಕ್ಕೆ ಕಾರಣನೆಂದು ನಿನ್ನಷ್ಟಕ್ಕೆ ನೀನೇ ತಿಳಿದು ಆತ್ಮಹತ್ಯೆ ಮಾಡಿಕೊಂಡು ಈ ಹೇಯವಾದ ಬ್ರಹ್ಮ ರಾಕ್ಷಸನಾಗಿ ಅಂಡಲೆಯುತ್ತಿದ್ದೀಯೆ. ಮತ್ತೀಗ ಶಿಶುಹತ್ಯೆ ಮಾಡಿ ಈ ಕ್ಷುದ್ರ ರೂಪ ಶಾಶ್ವತವಾಗಿ ಉಳಿಯುವಂತೆ ಮಾಡಿಕೊಳ್ಳಬೇಡ. ಅಂದರೆ ನಾವೊಂದು ತಪ್ಪು ಮಾಡೀವಿ ಅಂದರೆ ಅದನ್ನು ತಿದ್ದಿ ನಡೆಯಬೇಕು. ನೀವೇನಾದರೂ ತಿದ್ದಿ ನಡೆಯಲಿಲ್ಲ ಅಂದರೆ ನೀವು ಮತ್ತಷ್ಟು ತಪ್ಪು ಮಾಡಿದಷ್ಟು ನರಕಕ್ಕೆ ಹತ್ತಿರ ಆಗ್ತೀರ. ಇನ್ನೂ ಜಾಸ್ತಿ ಸಮಯ ನರಕದಲ್ಲೇ ಕಳಿತೀರ ನೀವು. ಇವಾಗ ಇವನೇನಾದರೂ ಮತ್ತೆ ಈ ಪಾಪ ಮಾಡಿದಂದರೆ ಬ್ರಹ್ಮ ರಾಕ್ಷಸನಾಗಿ ಏನದ ಅಂದರೆ ಅದು ಇನ್ನೂ ಹಾಗೆ ಶಾಶ್ವತವಾಗಿ ಉಳಿಯುವಂತಹ ಸನ್ನಿವೇಶ, ಅಂದರೆ ಆ ಥರನೂ ಆಗ್ಬೋದು. ಸೊ ಅದಕ್ಕೆ ಆ ಬ್ರಾಹ್ಮಣ ಅಂತಾನೆ, ಈಗ ಆಲ್ರೆಡಿ ಇಷ್ಟೆಲ್ಲ ಮಾಡಿಯ, ಸಾಕು, ಇಷ್ಟು ಅನುಭವಿಸ್ತಿರೋದೇ ನೀನು ಅಂತ. ಅದ್ದದ್ದಾಯಿತು. ಈ ಒಂದು ಸಂತಾನವಾದರೂ ಆತನಿಗೆ ಉಳಿದು ಅವನ ವಂಶ ಬೆಳೆಯಲಿ. ನೀನು ಹೊರಟು ಹೋಗು ಎಂದು ಹೇಳಿ ಕೋಪೋದ್ರೇಕದಿಂದ, ನನಗೆ ಬುದ್ಧಿ ಹೇಳುವಷ್ಟು ಧೈರ್ಯವೇ ನಿನಗೆ. ನೋಡ್ರಿ, ಅಲ್ಲಿ ಆ ಬ್ರಹ್ಮ ರಾಕ್ಷಸ ಬ್ರಾಹ್ಮಣನಿಗೆ, ನನಗೇ ಬುದ್ಧಿ ಹೇಳುವಷ್ಟು ಧೈರ್ಯ ನಿನಗೆ, ದಾರಿ ಬಿಟ್ಟು ಬಿಡು, ಇಲ್ಲದಿದ್ದರೆ ನಿನ್ನ ವಸ್ತೆ ನೆಟ್ಟಗಾಗಲಿಕ್ಕಿಲ್ಲ ಎಂದು ಬ್ರಹ್ಮ ರಾಕ್ಷಸ ಗರ್ಜಿಸಿತು. ರಾಮಚಂದ್ರ ಶಾಂತನಾಗಿಯೇ ಹೇಳಿದ, ಮಹಾ ಸಮರ್ಥನಯ್ಯ ನೀನು ಒಳಗೆ ಹೋಗಲು ನಾನೇಕೆ ದಾರಿ ಕೊಡಬೇಕು? ನಾನೇನು ನಿನ್ನೆ ತಡೆಯುತ್ತಿಲ್ಲವಲ್ಲ. ನಿನಗೆ ಶಕ್ತಿ ಇದ್ದರೆ ಒಳಗೆ ಹೋಗು, ಅದಕ್ಕೆ ನನ್ನನ್ನೇಕೆ ಪೀಡಿಸುವೆ? ಇನ್ನೊಂದು ಇಲ್ಲಿ ಆಶ್ಚರ್ಯಕರ ಘಟನೆ ಏನು ನಾವು ನೋಡ್ಬೇಕಂದ್ರೆ, ಅವನೇನು ಬ್ರಾಹ್ಮಣ ತಡೆ ಹಿಡಿದು ನಿಂತಿಲ್ಲ. ಅವನು ಹೋಗಬೇಡ, ನೀನು ಇಲ್ಲೇ ನಿಂದಿರು ಅಂತಲೂ ಹೇಳಕತ್ತಿಲ್ಲ. ಆದರೂ ಈ ಬ್ರಹ್ಮ ರಾಕ್ಷಸ ದಾರಿ ಬಿಡು, ನಾನು ಒಳಗೆ ಹೋಗ್ಬೇಕು ಅಂತ. ಅವನು ಆ ಬಾಗಿಲಿನ ಹತ್ತಿರ ಮಲ್ಕೊಂಡಾನೆ, ಆದರೂ ಆ ಬಾಗಿಲನ್ನ ದಾಟಿ ಹೋಗಕ್ಕೆ ಆಗ್ತಿಲ್ಲ ಆ ರಾಕ್ಷಸನಿಗೆ. ಆವಾಗ ಅದಕ್ಕಂತ ನಾನೇನು ನಿನ್ನ ತಡೆ ಹಿಡಿದಿಲ್ಲ, ನೀನು ಬೇಕಂದ್ರೆ ಒಳಗೆ ಹೋಗು, ದಾರಿ ಬಿಟ್ಟೇನಲ್ಲ ಅಂತ ಹೇಳ್ತಾನೆ ಅವನು ಬ್ರಾಹ್ಮಣ. ಅದಕ್ಕೆ ಯಾಕೆ ನಾನು ಪೀಡ್ಸಕತ್ತೀಯ? ನೀನೇನು ನನ್ನನ್ನು ತಡೆಯುತ್ತಿಲ್ಲ ನಿಜ, ಆದರೆ ನಾನು ಒಳ ಹೋಗದಂತೆ ನೀನು ಹೊಸ್ತಿಲಿನ ಮೇಲೆ ಬೆಂಕಿಯ ಗಂಟನ್ನು ಇಟ್ಟಿರುವೆಯಲ್ಲ, ಅದನ್ನು ತೆಗೆದುಕೊಂಡು ಇತ್ತ ಸರಿ, ಸಾಕು ಎಂದು ಬ್ರಹ್ಮ ರಾಕ್ಷಸ ಹೇಳಲು ರಾಮಚಂದ್ರ ವಿಸ್ಮಿತನಾದ. ಅವನಿಗೆ ಅರಿವಾಯಿತು, ಹೊಸ್ತಿಲ ಮೇಲೆ ತಾನು ಶ್ರೀಯವರು ಅನುಗ್ರಹಿಸಿದ ಮೃತ್ತಿಕೆಯ ಗಂಟನ್ನಿಟ್ಟಿರುವುದು. ಬ್ರಹ್ಮ ರಾಕ್ಷಸನಿಗೆ ಅದು ಬೆಂಕಿಯಂತೆ ಕಾಣಿಸುತ್ತಿದೆ. ಆಶ್ಚರ್ಯ, ಇದು ಮೃತ್ತಿಕೆಯ ಮಹಿಮೆ. ಗುರುರಾಜರು ಜ್ಞಾನಿಗಳು, ಮುಂದಿನ ವಿಚಾರವರಿತವರು. ಅಂತೆಯೇ ಅವರು ಈ ಮೃತ್ತಿಕೆಯನ್ನು ನನಗೆ ಕೊಟ್ಟು ಕಳಿಸಿದ್ದಾರೆ. ಶಿಶುಹತ್ಯೆಯನ್ನು ತಡೆದು ಈ ಮನೆಯಾತನದ ವಂಶಾಭಿವೃದ್ಧಿಯಾಗುವಂತೆ ಮಾಡುವುದೇ ಅವರ ಉದ್ದೇಶವಿರಬೇಕು. ಅವಾಗ ಬ್ರಹ್ಮ ರಾಕ್ಷಸ ಹೇಳ್ತೈತಿ, ನೀನೇನು ನಾನು ತಡೆದಿಲ್ಲಪ್ಪ, ಆದರೆ ನೀನು ಆ ಹೊಸದ ಮೇಲೆ ಒಂದು ಗಂಟೆ ಇಟ್ಟಿಯಲ್ಲ, ಆ ಬೆಂಕಿಯ ಕಂಡ ಅದು ನನ್ನ ಒಳಗೆ ಹೋಗಕ್ಕೆ ಬಿಡಕತ್ತಿಲ್ಲ. ಆ ಬೆಂಕಿಯ ಚೀಲದೊಳಗಿರೋ ಬೆಂಕಿಯ ಕೆಂಡವನ್ನು ನೀನು ತೆಗಿ, ನಾನು ಒಳಗೆ ಹೋಗ್ತೀನಿ ಅಂತ. ಆವಾಗ ಇವನಿಗೆ ಅರ್ಥ ಆಕೈತಿ, ಈ ಮೃತ್ತಿಕೆಯ ರಾಯರೇನು ಕೊಟ್ಟು ಕಳಿಸಿದ್ರಲ್ಲ, ಅದು ಈ ಬ್ರಹ್ಮ ರಾಕ್ಷಸನಿಗೆ ಬೆಂಕಿಯಂತೆ ಕಾಣಿಸುತ್ತಿದೆ. ಅವರು ಆವಾಗಲೇ ಅಂದರೆ ಮುಂದೇನಾಕತಿ ಅಂತ ಯೋಚಿಸಿ ಆ ಮೃತ್ತಿಕೆಯನ್ನು ಅವನಿಗೆ ಕೊಟ್ಟು ಆ ಮಗುವನ್ನು ರಕ್ಷಿಸೋಕ್ಕೋಸ್ಕರನೇ ಅವನಿಗೆ ಆ ಮೃತ್ತಿಕೆಯನ್ನು ಕೊಟ್ಟು ಕಳಿಸಿದ್ರು ಅಂತ. ಈ ಮೃತ್ತಿಕೆಯು ನನ್ನಲ್ಲಿ ಇರುವವರೆಗೂ ಬ್ರಹ್ಮ ರಾಕ್ಷಸ ನನ್ನನ್ನೇನು ಮಾಡಲಾರದು. ಹೇಗಾದರೂ ಮಾಡಿ ಜನಿಸಲಿರುವ ಶಿಶುವನ್ನು ರಕ್ಷಿಸಬೇಕು ಮುಂತಾಗಿ ಮನದಲ್ಲೇ ಯೋಚಿಸಿದ ರಾಮಚಂದ್ರ ಒಂದು ಹಿಡಿ ಮೃತ್ತಿಕೆಯನ್ನು ಕರದಲ್ಲೇ ಹಿಡಿದು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಉಚ್ಚರಿಸಿ ಧೈರ್ಯವಾಗಿ ಮೃತ್ತಿಕೆಯನ್ನು ಬ್ರಹ್ಮ ರಾಕ್ಷಸನ ಮೇಲೆ ಎರಚಿಬಿಟ್ಟ.
ಆ ಬ್ರಾಹ್ಮಣನಿಗೆ ಗೊತ್ತಾಗತ್ತೆ, ಈ ಮೃತ್ತಿಕೆ ನನ್ನಲ್ಲಿರೋ ಮತ, ಈ ಬ್ರಹ್ಮ ರಾಕ್ಷಸ ನನ್ನನ್ನು ಏನು ಮಾಡೋಕ್ಕಾಗಲ್ಲ ಅಂತ. ಸೊ ಅವನು ಧೈರ್ಯವಾಗಿ ಆ ಮೃತ್ತಿಕೆಯನ್ನು ತಗೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಮಂತ್ರಿಸಿ ಆ ಬ್ರಹ್ಮ ರಾಕ್ಷಸನ ಮೇಲೆ ಎಸೆದುಬಿಡ್ತಾನೆ. ಆಗೊಂದು ಅದ್ಭುತವೇ ನಡೆದು ಹೋಯಿತು. ಮೃತ್ತಿಕಾ ಸ್ಪರ್ಶವಾಗುತ್ತಲೇ ಬ್ರಹ್ಮ ರಾಕ್ಷಸ ಅಯ್ಯೋ ಸತ್ತೆ, ಬೆಂಕಿ ಉರಿ ಉರಿ ಎಂದು ಅರಚುತ್ತಾ ಧಗಧಗನೆ ಉರಿದು ಭಸ್ಮವಾಗಿ ಹೋಗಿತ್ತು. ಅವನು ಆ ಮೃತ್ತಿಕೆಯನ್ನು ಬ್ರಹ್ಮ ರಾಕ್ಷಸನ ಮೇಲೆ ಹಾಕಾಡ್ತಲೇನ, ಆ ಬ್ರಹ್ಮ ರಾಕ್ಷಸ ಉರಿ ಉರಿ ಅಂತಂದು ಹೇಳಿ ಧಗಧಗನೆ ಉರಿದು ಭಸ್ಮವಾಗಿ ಹೋಯ್ತಂತೆ. ಅಷ್ಟು ಹೊತ್ತಿಗಾಗಲೇ ಮನೆಯಲ್ಲಿ ಯಜಮಾನನ ಪತ್ನಿಯು ಗಂಡು ಮಗುವನ್ನು ಪ್ರಸವಿಸಿದಳು. ಮನೆಯವರೆಲ್ಲರೂ ಯಾವಾಗ ಬ್ರಹ್ಮ ರಾಕ್ಷಸ ಬಂದು ಮಗುವನ್ನು ಕೊಲ್ಲುವುದೋ ಎಂದು ಭಯಗ್ರಸ್ತರಾಗಿದ್ದರು. ಅದೇ ಸಮಯಕ್ಕೆ ರಾಮಚಂದ್ರ ಬ್ರಹ್ಮ ರಾಕ್ಷಸರ ವಾಗ್ವಾದ ಕೇಳಿ ಮನೆಯ ಯಜಮಾನ, ಮಗುವು ಇನ್ನೂ ಜೀವಿಸಿಯೇ ಇದೆ, ಇದೇನು ಹೊರಗೆ ಯಾರೋ ವಾದಿಸುತ್ತಿರುವಂತಿದೆಯಲ್ಲ, ಅದೇನಿರಬಹುದು ಎಂದು ಕುತೂಹಲದಿಂದ ವಾತಾಯನದಿಂದ ಇಣಕಿ ನೋಡಿದ. ವಾತಾಯನ ಅಂದರೆ ಕಿಡಿಕಿಯಿಂದ ಇಣಕಿ ನೋಡಿದ. ಅದೇ ಕಾಲಕ್ಕೆ ರಾಮಚಂದ್ರ ಮೃತ್ತಿಕೆಯನ್ನು ಎರಚಿದ್ದು ಬ್ರಹ್ಮ ರಾಕ್ಷಸ ಅರಚುತ್ತಾ ಉರಿದು ಭಸ್ಮವಾದದ್ದನ್ನು ಕಂಡು ಆತ ಅಚ್ಚರಿಗೊಂಡ. ಸ್ವಲ್ಪ ಸಮಯವಾದ ಮೇಲೆ ಮನೆಯ ಬಾಗಿಲು ತೆರೆದು ಹೊರಬಂದ ಯಜಮಾನ ರಾಮಚಂದ್ರನಿಗೆ ಕೈ ಮುಗಿದು, ನೀವಾರೋ ಮಹಾನುಭಾವರು, ನನ್ನ ಮಕ್ಕಳನ್ನು ಬಲಿ ತೆಗೆದುಕೊಳ್ಳುತ್ತಿದ್ದ ಬ್ರಹ್ಮ ಪಿಶಾಚಿಯನ್ನೇ ನಾಶಪಡಿಸಿ ನನ್ನ ಸಂತಾನವನ್ನು ರಕ್ಷಿಸಿದಿರಿ, ನಿಮಗೆ ನಮೋ ನಮಃ ಅಂದರು. ಅವರು ಯೋಚಿಸ್ತಿರ್ತಾರಂತೆ, ಯಾಕೆ ಇನ್ನೂ ಅದು ಬ್ರಹ್ಮ ರಾಕ್ಷಸ ಬಂದಿಲ್ಲ, ಬಂದು ಈ ಮಗುನ ಯಾಕೆ ತಗೊಂಡು ಹೋಗಿಲ್ಲ ಅಂತ ಮನೆಯಲ್ಲಿದ್ದ ಎಲ್ಲ ವ್ಯಕ್ತಿಗಳು ಎಲ್ಲರೂ ಯೋಚಿಸ್ತಿರ್ತಾರಂತ. ಅದೇ ಸಮಯಕ್ಕೆ ಈ ಬ್ರಾಹ್ಮಣ ಆ ಬ್ರಹ್ಮ ರಾಕ್ಷಸನ ಜೊತೆ ಮಾತಾಡ್ತಿರೋದು ಅವ್ರಿಗೆ ಕೇಳಿಸ್ತದಂತ. ಯಾರೋ ಮಾತಾಡಕತ್ತಾರಲ್ಲ ಅಂತ ಕದ ತೆಗೆದು ನೋಡ್ತಾನಂತ. ಅದೇ ಸಮಯಕ್ಕೆ ಮೃತ್ತಿಕೆನ ಆ ಬ್ರಹ್ಮ ರಾಕ್ಷಸನ ಮೇಲೆ ಎರಚಿದ್ದು ಮತ್ತು ಆ ಬ್ರಹ್ಮ ರಾಕ್ಷಸ ಭಸ್ಮವಾಗಿ ಹೋಗಿದ್ದನ್ನು ನೋಡಿ ಅವರು ಕದ ತೆಗೆದು ಕೇಳ್ತಾರಂತ, ಯಾರಪ್ಪ ನೀನು, ಇಂಥ ಒಳ್ಳೆಯ ಕೆಲಸ ಮಾಡಿದಲ್ಲ, ಈ ಬ್ರಹ್ಮ ರಾಕ್ಷಸನ ಭಸ್ಮ ಮಾಡಿ, ನಿನಗೆ ನಮೋ ನಮಃ ಅಂದ್ರಂತ. ರಾಮಚಂದ್ರ, ಸ್ವಾಮಿ ನನಗೇಕೆ ನಮಸ್ಕರಿಸುವಿರಿ, ಇದರಲ್ಲಿ ನನ್ನ ಶಕ್ತಿ ಏನೂ ಇಲ್ಲ, ಇದೆಲ್ಲ ಮಹಾತ್ಮರಾದ ಶ್ರೀ ಗುರುಗಳಿತ್ತ ಮೃತ್ತಿಕೆಯ ಪ್ರಭಾವ ಎಂದನು. ಅವರು ಅಂತಾನಂತ, ಇದೆಲ್ಲ ನಂದೇನೂ ಅಲ್ಲ, ನಮ್ಮ ಗುರುಗಳ ಮೃತ್ತಿಕೆ ಮಾಡಿದ ಒಂದು ಪವಾಡ ಅಂತಂದು. ಮನೆಯ ಯಜಮಾನ ವಿಸ್ಮಿತನಾಗಿ, ಸ್ವಾಮಿ ನಿಮ್ಮ ಗುರುಗಳ್ಯಾರು, ಅವರು ನಿಜವಾಗಿ ಮಹಾತ್ಮರು ಎಂದೆನಲು ರಾಮಚಂದ್ರನು, ಸ್ವಾಮಿ ಜಗತ್ಪ್ರಸಿದ್ಧರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ನನ್ನ ಗುರುಗಳು, ಅವರು ನಿಮ್ಮ ಸಂತಾನ ರಕ್ಷಕರೆಂದು ತಿಳಿಯಿರಿ ಎಂದು ಹೇಳಿದನು. ಅವ್ರು ಕೇಳ್ತಾರಂತ, ಯಾರಪ್ಪ ಆ ಮಹಾಗುರುಗಳು, ನಿಮ್ಮ ಗುರುಗಳು ಅಂದಾಗ ಅವನು ಶ್ರೀ ರಾಘವೇಂದ್ರ ಸ್ವಾಮಿಗಳೇ ನಮ್ಮ ಗುರುಗಳು ಅಂತಾನಂತ. ನಿಮ್ಮ ಸಂತಾನ ಅಂದರೆ ನಿಮ್ಮ ಈ ಮಗುವಿನ ರಕ್ಷಣೆಗೆ ಕಾರಣವಾದವರು ಕೂಡ ಅವರೇ ಅಂತಾನಂತ. ಆಗ ಆ ಗೃಹಸ್ಥರು ಆಶ್ಚರ್ಯದಿಂದ, ಏನು ಶ್ರೀರಾಯರು ನಮ್ಮ ಕುಲಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರೇ ನೀವು ಎಂದು ಹೇಳಿ ರಾಮಚಂದ್ರನನ್ನು ಮನೆಯೊಳಗೆ ಕರೆದುಕೊಂಡು ಬಂದು ಉಪಚರಿಸಿದನು. ರಾಮಚಂದ್ರನು ಗಂಡು ಶಿಶುವನ್ನು ಕಂಡು, ಆಹಾ, ಗುರುಗಳು ನನ್ನಿಂದ ಇಂಥ ಒಂದು ಜೀವ ಉಳಿಸಿ ಕೀರ್ತಿ ನೀಡಿದರು ಎಂದು ಆನಂದಿಸಿದನು. ಅವನು ಹಂಗನ್ನತ್ಲೆ ಮನೆಯೊಳಗೆ ಕರ್ಕೊಂಡೋಗಿ ಅವನನ್ನು ಉಪಚರಿಸಿ, ಅವನು ಆ ಗಂಡು ಮಗುವನ್ನು ನೋಡಿ, ಎಷ್ಟು ಮುದ್ದಾಗಿದೆ ಗಂಡು ಮಗು, ಇಂತಹ ಒಂದು ಗಂಡು ಮಗು ಜೀವ ಉಳಿಸಿದ್ರಲ್ಲ ಗುರುಗಳು ನನ್ನಿಂದ ಅಂತ ಗುರುಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾನಂತೆ. ರಾಮಚಂದ್ರ ಸ್ನಾನ ಸಂಧ್ಯಾ ವಂದನಾದಿಗಳನ್ನು ನೆರವೇರಿಸಿದ ಮೇಲೆ ತನ್ನ ಸಮಸ್ತ ವಿಚಾರಗಳನ್ನು ಮನೆಯ ಯಜಮಾನರಾದ ಗೋವಿಂದರಾಯರಿಗೆ ತಿಳಿಸಿದನು.
ಗುರುಗಳ ಮಹಾಮಹಿಮವನ್ನು ಕೊಂಡಾಡಿದರು ಮತ್ತು ರಾಮಚಂದ್ರನು ವಿವಾಹಕ್ಕಾಗಿ ಹೊರಟಿರುವ ವಿಷಯ ತಿಳಿದು ಕುಲಗೋತ್ರಗಳನ್ನು ಕೇಳಿ ಅರಿತು ಸಂತೋಷದಿಂದ ಹೀಗೆ ಹೇಳಿದರು. ನೋಡಿ, ನಮ್ಮ ಗುರುಗಳು ಭೂತ ಭವಿಷ್ಯದ್ವರ್ತಮಾನಗಳನ್ನರಿತ ಜ್ಞಾನಿಗಳು. ಅವರು ನಮ್ಮ ವಂಶದ ಕುಡಿಯನ್ನು ರಕ್ಷಿಸಿ ನಿಮ್ಮ ವಿವಾಹವೂ ಆಗುವಂತೆ ಅನುಗ್ರಹಿಸಿದ್ದಾರೆಂದೇ ನಾನು ಭಾವಿಸುತ್ತೇನೆ. ಗಂಡನನ್ನು ಕಳೆದುಕೊಂಡ ಒಬ್ಬ ಅಕ್ಕ ನನಗಿದ್ದಾಳೆ. ಅವಳಿಗೆ ವಿವಾಹ ಯೋಗ್ಯಳಾದ ಮಗಳಿದ್ದಾಳೆ. ನೀವು ಒಪ್ಪುವುದಾದರೆ ನನ್ನ ಸೋದರ ಸೊಸೆಯನ್ನು ಕೊಟ್ಟು ವಿವಾಹ ಮಾಡಿಸುತ್ತೇನೆ. ಇದು ಗುರುಗಳ ಆಜ್ಞೆ ಸೇವೆಯೆಂದೇ ಭಾವಿಸುತ್ತೇನೆ ಎಂದರು. ಅವರು ಹೀಗೆಲ್ಲ ಅಂದ್ರೆ ಗುರುಗಳು ನನ್ನನ್ನು ಕಳಿಸಿದ್ರು ಮದುವೆ, ನಾನು ಹಿಂಗೆ ಏನು ಬೇಕು ಅಂತ ಕೇಳಿದಾಗ ಮದುವೆ ಆಗೋ ಇಚ್ಛೆ ಆಗೈತಿ ಅಂತ ಹೇಳಿದಾಗ ಹಿಂಗೆಲ್ಲ ಆಶೀರ್ವಾದ ಮಾಡಿ ಹೇಳಿ ಕಳಿಸಿ ಹಿಂಗೆಲ್ಲ ಆದಿದ್ದನ್ನು ಹೇಳಿದಾಗ ಆವಾಗ ಅವ್ರು ಅಂತಾರಂತ, ಅಂದರೆ ಕುಲ ಗೋತ್ರ ಎಲ್ಲ ಕೇಳಿ, ನೋಡಪ್ಪ ಗುರುಗಳಿಗೆಲ್ಲ ಗೊತ್ತು, ನಮ್ಮ ಮನೆಯೊಳಗೆ ಒಬ್ಬ ನಮ್ಮ ಅಕ್ಕ ಇದ್ದಾಳೆ, ಅವಳ ಮಗಳು ಕೂಡ ಈಗ ಮದುವೆ ವಯಸ್ಸಿಗೆ ಬಂದಾಳ. ನೀನು ಹ್ಞೂ ಅನ್ನೋದಾದರೆ ಅವಳನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕಂತ ನಾವು ಅಂದರೆ ನಮ್ಮ ಆಸೆ ಇದೆ, ನೀನೇನಂತೀಯ ಅಂದಾಗ, ಇದು ಗುರುಗಳ ಸೇವೆ ಎಂದೇ ನಾನು ಭಾವಿಸ್ತೀನಿ ಅಂತ ಅವ್ರಂತಾರ. ಆಗ ಇವನು ಅಂದರೆ ಗುರುಗಳ ಶಿಷ್ಯ ರಾಮಚಂದ್ರನಿಗೆ ಅವರ ಮಾತು ಕೇಳಿ ಬಹು ಸಂತೋಷವಾಯಿತು. ಅವನು, ಸ್ವಾಮಿ ಗೋವಿಂದರಾಯರೇ, ನಿಮ್ಮದು ದೊಡ್ಡ ಮನಸ್ಸು. ನಾನೊಬ್ಬ ಅನಾಥ, ನನಗೆ ಆಸ್ತಿ ಪಾಸ್ತಿ ಬಂಧು ಬಳಗ ಏನೂ ಇಲ್ಲ. ನನ್ನಂಥವನಿಗೆ ನೀವು ಹೆಣ್ಣು ಕೊಡುವಿರಾ ಎನ್ನಲು ಗೋವಿಂದರಾಯರು, ನೋಡಿ ರಾಮಚಂದ್ರ, ಅನಾಥರಿಗೆ ನಾಥರಾದ ಶ್ರೀರಾಯರು ನಿಮ್ಮಲ್ಲಿ ಸುಪ್ರೀತರಾಗಿ ಅನುಗ್ರಹಿಸುತ್ತಿರುವಾಗ ಬೇರೇನು ಬೇಕು? ಆಸ್ತಿ ಪಾಸ್ತಿಗಳನ್ನು ನೋಡಿ ನಾವು ಹೆಣ್ಣು ಕೊಡುತ್ತೇವೆಂದು ಹೇಳುತ್ತಿಲ್ಲ. ಗುರುವನುಗ್ರಹವೇ ನಿಮ್ಮ ದೊಡ್ಡ ಆಸ್ತಿ. ನೀವು ಮಾಡಿರುವ ಉಪಕಾರಕ್ಕೆ ಏನು ಕೊಟ್ಟರೂ ಸಾಲದು. ನನ್ನ ಅಕ್ಕನಿಗೆ ಮನೆ ಜಮೀನುಗಳಿವೆ. ಅವಳಿಗೆ ಒಬ್ಬಳೇ ಮಗಳು. ನೀವು ಅವಳ ಕರ ಪಿಡಿದರೆ ಆ ಆಸ್ತಿಗೆ ನೀವೇ ಒಡೆಯರಾಗುತ್ತೀರಿ. ಇದರಿಂದ ರಾಯರ ಭವಿಷ್ಯವು ಸತ್ಯವಾಗಿ ಅವರ ಕಾರುಣ್ಯ ನಮ್ಮೆಲ್ಲರ ಮೇಲಾಗುವುದು. ನೀವು ಬೇರೇನು ಯೋಚಿಸದೆ ನನ್ನ ಸೋದರ ಸೊಸೆಯನ್ನು ವಿವಾಹವಾಗಿ ಸುಖವಾಗಿರಿ ಎಂದು ಹೇಳಿದರು. ರಾಮಚಂದ್ರ ಇದೆಲ್ಲ ಗುರುಗಳ ಅನುಗ್ರಹವೆಂದು ನೆನೆಯುತ್ತಾ ಸಂತೋಷದಿಂದ ವಿವಾಹಕ್ಕೆ ತನ್ನ ಸಮ್ಮತಿ ಸೂಚಿಸಿದ. ಕೆಲ ದಿನಗಳಲ್ಲಿಯೇ ಒಂದು ಶುಭ ಮುಹೂರ್ತದಲ್ಲಿ ರಾಮಚಂದ್ರನಿಗೆ ಸೋದರ ಸೊಸೆಯನ್ನು ಕೊಟ್ಟು ಗೋವಿಂದರಾಯರು ವಿವಾಹ ಮಾಡಿದರು. ಕೆಲ ಕಾಲವಾದ ಮೇಲೆ ರಾಮಚಂದ್ರನು ಪತ್ನಿ ಸಮೇತನಾಗಿ ಹುಬ್ಬಳ್ಳಿಯಲ್ಲಿ ಬಿಡಾರ ಮಾಡಿದ್ದ ಶ್ರೀರಾಯರ ದರ್ಶನ ಮಾಡಿ ಸಮಸ್ತ ವಿಚಾರವನ್ನು ವಿಜ್ಞಾಪಿಸಿದ. ಮಠದ ಜನರು ರಾಯರ ಅಗಾಧ ಮಹಿಮೆ, ಅವರಿತ್ತ ಮೃತ್ತಿಕೆಯ ಮದುವೆ ಮಾಡಿಸಿದ ವೈಚಿತ್ರ್ಯಾದಿಗಳನ್ನು ಮನಸಾರ ಹೊಗಳಿದರು. ರಾಮಚಂದ್ರ ಮಡದಿಯೊಡನೆ ಗುರುಗಳಿಗೆ ಪಾದಪೂಜೆ ಮಾಡಿ ಮಂತ್ರಮುದ್ರಾಧಾರಣೆ ಫಲಮಂತ್ರಾಕ್ಷತೆ ಪಡೆದು ಊರಿಗೆ ಹಿಂದಿರುಗಿ ಬಹುಕಾಲ ದಾಂಪತ್ಯ ಜೀವನವನ್ನು ನಡೆಸಿ ಸುಖದಿಂದ ಬಾಳಿದನು. ಅಂದರೆ ಇಷ್ಟೆಲ್ಲ ಆದಮೇಲೆ ಅವನು ಆ ಮದುವೆ ಆಗೋಕ್ಕೆ ನನ್ನ ಹತ್ರ ಆಸ್ತಿ ಪಾಸ್ತಿ ಏನೂ ಇಲ್ಲ ಅಂತ ಅವ್ರಿಗೆ ಹೇಳ್ತಾನೆ. ಆವಾಗ ಅವ್ರು ಅಂತಾರೆ, ನೋಡಪ್ಪ, ನಾವು ಆಸ್ತಿ ಪಾಸ್ತಿ ನೋಡಿ ಏನು ಕೊಡೋಂಗಿಲ್ಲ. ನೀನು ಗುರುಗಳ ಶಿಷ್ಯ ಅಂತಿದ್ದೀಯ, ಇದೇ ನಮಗೆ ಒಂದು ದೊಡ್ಡ ಸೌಭಾಗ್ಯ. ಇದು ಗುರು ಕಾರುಣ್ಯವೆಂದು ತಿಳಿದು ನಾವು ಇದಕ್ಕೆ ಸಮ್ಮತಿ ಕೊಡ್ತೀವಿ ಅಂದಾಗ ಅವನು, ನೀನು ಅವಳನ್ನು ಮದುವೆ ಆಗಿ ಅವಳ ಅಂದರೆ ಅವರ ಅಮ್ಮನ ಹೆಸರಿನಲ್ಲಿರುವ ಆಸ್ತಿ ಅಂದರೆ ಹೊಲ ತೋಟ ಗದ್ದೆಗಳನ್ನೆಲ್ಲ ನೀನೇ ನೋಡ್ಕೋಬೇಕು ಅಂತ ಹೇಳ್ತಾರೆ. ಸೊ ಆವಾಗ ಅವನು ಎಲ್ಲ ಗುರು ಇಚ್ಛೆ ಅಂತ ಹೇಳಿ ಒಪ್ಪಿ ಮದುವೆ ಆಗ್ತಾನೆ. ಮದುವೆ ಆದಮೇಲೆ ಗುರುಗಳು ಹುಬ್ಬಳ್ಳಿಯಲ್ಲಿ ಅವರ ಬಿಡಾರ ಮಾಡಿರ್ತಾರೆ. ಅಂದರೆ ಅಲ್ಲಿ ಒಂದಿಷ್ಟು ಕಾಲ ಜನರ
ಕಷ್ಟಗಳನ್ನು ಪರಿಹರಿಸೋಕ್ಕೋಸ್ಕರ ಇರ್ತಾರೆ. ಸೊ ಅಲ್ಲಿ ಹೋಗಿ ಅವರ ದರ್ಶನ ಮಾಡಿ ಪಾದ ಪೂಜೆ ಮಾಡಿ ಗುರುಗಳ ಅನುಗ್ರಹ ಪಡೆದು ಮತ್ತೆ ಮರಳಿ ಊರಿಗೆ ಬಂದು ಅವನು ಸುಖದಿಂದ ಬಹು ವರ್ಷಗಳ ಕಾಲ ವಿವಾಹ ಜೀವನ ಅಂದರೆ ಸಂಸಾರವನ್ನು ಆನಂದಿಸಿ ಜೀವನವನ್ನು ಸಾಗುತ್ತಾನೆ. ಸೊ ಇಲ್ಲಿ ಹೇಳೋಕ್ಕೆ ಏನಂದರೆ, ನಾನಿನ್ನೂ ಅಂದರೆ ಎಲ್ಲಿಂದ ಅಂದರೆ ಶಂಕುಕರ್ಣ ಬ್ರಹ್ಮಲೋಕದಲ್ಲಿದ್ದ ಶಂಕುಕರ್ಣನ ಒಂದು ಇದನ್ನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನಾನು ಇದಕ್ಕೆ ಹೇಳಿದೆ ಅಂದರೆ, ರಾಘವೇಂದ್ರ ಸ್ವಾಮಿಗಳವರು ಈ ಥರ ಎಲ್ಲ ಪವಾಡ ಮಾಡ್ಯಾರ. ಈ ಥರ ಓದಿದಾಗ ಅದೊಂದು ರುಚಿ ಬರುತ್ತೆ. ಆ ರುಚಿ ಬರಬೇಕು. ರುಚಿ ಬಂದ್ರೇ ಸಮಸ್ತ ಪರಿಪೂರ್ಣ ಅವರ ಚರಿತ್ರೆ, ಅವ್ರು ಯಾರು, ಅವ್ರು ಎಲ್ಲಿಂದ ಬಂದರು, ಅವ್ರು ಯಾಕೆ ಈ ಭೂಮಿ ಮೇಲೆ ಜನನ ಆಯಿತು, ಅದನ್ನೆಲ್ಲ ಕೇಳೋಕ್ಕೂ ಒಂದು ಭಕ್ತಿ ಶ್ರದ್ಧೆಗಳು ಕೂಡ ಬರ್ತವೆ ತಲೆಯಾಗ. ಸೊ ಇದನ್ನೆಲ್ಲ ಹೇಳಿ ನೋಡೋಣ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಅಂದರೆ ಶಂಕುಕರ್ಣನಿಂದ ಶುರು ಮಾಡ್ತೀನಿ. ಒಂದೊಂದೇ ಅಧ್ಯಾಯಕ್ಕೆ ಒಂದೊಂದೇ ವಿಡಿಯೋ ಮಾಡೋಣ ಅಂತ ನನ್ನ ತಲೆಯಲ್ಲಿದೆ. ನೋಡೋಣ ಅದು ಹೇಗಾಗುತ್ತೋ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು.